ರಾಜ್ಯದ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಬಂಧುಗಳೇ ಮತ್ತು ಸರ್ಕಾರಿ NPS ನೌಕರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಜಿ ಹನುಮಂತಪ್ಪ, ರಾಜ್ಯಾಧ್ಯಕ್ಷರು ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ. ಈ ಬಾರಿ ರಾಜ್ಯದ ವಿಧಾನ ಪರಿಷತ್ತಿನ 3 ಶಿಕ್ಷಕರ ಹಾಗೂ 3 ಪದವೀಧರ ಕ್ಷೇತ್ರಗಳ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ ಸಂಘದ ರಾಜ್ಯ ಕಾರ್ಯಕಾರಿಣಿಯನ್ನು ನಾವು ನಡೆಸುವ ಮೂಲಕ ಯಾವ ಅಭ್ಯರ್ಥಿಗಳಿಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಚರ್ಚಿಸಿದಾಗ ಸಭೆಯಲ್ಲಿ ಪಾಲ್ಗೊಂಡ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಆಡಳಿತ ಪಕ್ಷದ ಅಭ್ಯರ್ಥಿಗಳಿಗೆ ನಾವು ಮತ ಚಲಾಯಿಸೋಣ ಎಂಬತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಕಾರಣ, ಈಗಾಗಲೇ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಮಾನ್ಯ DK ಶಿವಕುಮಾರ್ ಅವರು ಮತ್ತು ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಈಗಾಗಲೇ ತಾವು ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ರಾಜ್ಯ ಸರ್ಕಾರಿ NPS ನೌಕರರು ಹಾಗೂ ಅನುದಾನಿತ ಪಿಂಚಣಿ ವಂಚಿತ ನೌಕರರಿಗೆ OPS ಸೌಲಭ್ಯವನ್ನು ನೀಡುವ ಸ್ಪಷ್ಟ ಭರವಸೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ನಾವು 3 ಶಿಕ್ಷಕರ ಕ್ಷೇತ್ರಗಳಾದ ನೈಋತ್ಯ ಕ್ಷೇತ್ರದ ಡಾಕ್ಟರ್ KK ಮಂಜುನಾಥ್ ಅವರಿಗೆ, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮರಿತಿಬೇಗೌಡ ಅವರಿಗೆ, ಆಗ್ನೇಯ ಶಿಕ್ಷಕರ ಕ್ಷೇತ್ರದ DT ಶ್ರೀನಿವಾಸ್ ಅವರಿಗೆ ಮತ್ತು 3 ಪದವೀಧರ ಕ್ಷೇತ್ರಗಳಾದ ನೈಋತ್ಯ ಪದವೀಧರ ಕ್ಷೇತ್ರದ ಐನೂರು ಮಂಜುನಾಥ್ ಅವರಿಗೆ, ಈಶಾನ್ಯ ಪದವೀಧರ ಕ್ಷೇತ್ರದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮತ್ತು ಬೆಂಗಳೂರು ಪದವೀಧರ ಕ್ಷೇತ್ರದ ರಾಮೋಜಿಗೌಡ ಅವರಿಗೆ ಕೇವಲ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಮಾತ್ರ ನೀಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದರಂತೆ ಈ ಮೂಲಕ ನಾನು ಇಡೀ ರಾಜ್ಯದ ಅನುದಾನಿತ ನೌಕರರಿಗೂ ಮತ್ತು NPS ನೌಕರರಿಗೂ ವಿನಂತಿ ಮಾಡಿಕೊಳ್ಳಿದ್ದೇನೆ. ಅಂದರೆ ನಮ್ಮ ಪಿಂಚಣಿಗಾಗಿ, ನಮ್ಮ ನಿಶ್ಚಿತ ಪಿಂಚಣಿಗಾಗಿ ನಾವು ಆಡಳಿತ ಪಕ್ಷದ ಅಭ್ಯರ್ಥಿಗಳಿಗೆ ಕೇವಲ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಮಾತ್ರ ನೀಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇವೆ. ಕಾರಣ ಬಂಧುಗಳೇ, ತಮಗೆ ಈಗಾಗಲೇ ಗೊತ್ತಿರುವಂತೆ ಕಳೆದ ವರ್ಷ ನಾವು ಅನುದಾನಿತ ನೌಕರರು 141 ದಿನಗಳ ಐತಿಹಾಸಿಕ ಹೋರಾಟವನ್ನು ನಿಶ್ಚಿತ ಪಿಂಚಣಿಗಾಗಿ ಮಾಡಿದ್ವಿ. ಆದರೆ ಅಂದಿನ ಸರ್ಕಾರ ಸೌಜನ್ಯಕ್ಕೂ ಕೂಡ ನಮ್ಮ ಸಮಸ್ಯೆಯನ್ನು ಆಲಿಸದೆ ಪರೋಕ್ಷವಾಗಿ ನಮ್ಮ ನೌಕರರನ್ನ ಕೊಲೆ ಮಾಡಿತು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ, ನಮ್ಮ ಸಮಸ್ಯೆಯನ್ನು ಆಲಿಸದ ಅಂದಿನ ಸರ್ಕಾರದ ನೀತಿಯಿಂದ ಮನನೊಂದ ನಮ್ಮ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ವಿಷ ಸೇವನೆ ಮಾಡಿ 2 ಆತ್ಮಹತ್ಯೆ ಮಾಡಿಕೊಂಡ್ರು. ಅಷ್ಟೇ ಅಲ್ಲದೆ ಹತಾಶೆಗೊಳಗಾಗಿ 5 ಜನ ತೀವ್ರ ಹೃದಯಾಘಾತಕ್ಕೊಳಗಾಗಿ ಮರಣ ಹೊಂದಿದ್ರು. ಆ ಕಾರಣಕ್ಕಾಗಿ ಅಂದು ವಿರೋಧ ಪಕ್ಷದಲ್ಲಿದ್ದಂಥ ಸರ್ಕಾರ ನಮ್ಮ ವೇದಿಕೆಗೆ ಬಂದು ನಿಮಗೆ ಪಿಂಚಣಿ ಸೌಲಭ್ಯ ನೀಡ್ತೇವೆ, ನೀವು ಹೋರಾಟವನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದ ಮೇಲೆ ನಾವು ವಾಪಸ್ ತಗೊಂಡ್ವಿ. ಅದರಂತೆ ಅವರು ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದಾರೆ. ಪುನಃ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಬಾರಿ ವಿಧಾನ ಪರಿಷತ್ ಚುನಾವಣೆ ಬಳಿಕ OPS ನೀಡ್ತೀವಿ ಅಂತ ಹೇಳಿ ಸ್ಪಷ್ಟ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅಷ್ಟೇ ಅಲ್ಲದೆ ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಈಗಾಗಲೇ ಈ ಬಾರಿಯ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಐನೂರು ಮಂಜುನಾಥ್ ಸರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರಲಿ, ಸದನದ ಒಳಗೆ ಮತ್ತು ಹೊರಗೆ ನಮ್ಮ OPS ನಮ್ಮ ಮೂಲಭೂತ ಹಕ್ಕು ಅಂತ ಹೇಳಿ ಗಟ್ಟಿಯಾಗಿ ಹೋರಾಟ ಮಾಡಿದಂಥವರು ಐನೂರು ಮಂಜುನಾಥ್ ಸರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಮಾನ್ಯ ಪುಟ್ಟಣ್ಣ ಅವರು ಒಂದು ಬಾರಿ ಗೆಲ್ಸ್ಕೊಂಡಿದ್ದೀವಿ. ಅದರ ಜೊತೆಗೆ ಪುಟ್ಟಣ್ಣ ಅವ್ರ ಜೊತೆಗೆ ಮಂಜುನಾಥ್ ಸರ್ ಅವ್ರನ್ನ ಗೆಲ್ಸ್ಕೋಬೇಕು. ಆ ಮೂಲಕ ಮಂಜುನಾಥ್ ಸರ್ ಮತ್ತು ಪುಟ್ಟಣ್ಣ ಸರ್ ಅವರ ಬಲಕ್ಕೆ ನಾವು ಉಳಿದಂಥ 5 ಅಭ್ಯರ್ಥಿಗಳನ್ನು ಗೆಲ್ಸುವ ಮೂಲಕ ನಾವು ನಮ್ಮ OPS ಹಕ್ಕಿನ ಹೋರಾಟಕ್ಕೆ ಒಂದು ಶಕ್ತಿಯನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಆಮೇಲೆ ಪ್ರಮುಖವಾಗಿ ನಮ್ಮ ವೈಯಕ್ತಿಕ ಸಂಬಂಧಗಳು ಏನೇ ಇರಲಿ ಸ್ನೇಹಿತರೆ, ನಾವು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಾವು ಆಡಳಿತ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವ ಮೂಲಕ ನಾವು ಸರ್ಕಾರದ ಜೊತೆಗಿದ್ದೇವೆ ಎಂಬತಕ್ಕಂತಹ ಖಚಿತತೆಯನ್ನು ಅವರಿಗೆ ಸ್ಪಷ್ಟಪಡಿಸುವ ಮೂಲಕ ನಮ್ಮ ನಿಶ್ಚಿತ ಪಿಂಚಣಿಗೆ ನಾವು ಸಮೀಪ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಈ ರಾಜ್ಯದ ಪ್ರತಿಯೊಬ್ಬ NPS ನೌಕರ ಮತ್ತು ಅನುದಾನಿತ ಪಿಂಚಣಿ ವಂಚಿತ ನೌಕರ ಕನಿಷ್ಠ 10 ಜನ ಶಿಕ್ಷಕ ಮಿತ್ರರಿಗೆ ಮತ್ತು ಕನಿಷ್ಠ 20 ಜನ ಪದವೀಧರ ಮಿತ್ರರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಆಡಳಿತ ಪಕ್ಷದ ಅಭ್ಯರ್ಥಿಗಳಿಗೆ ಚಲಾಯಿಸುವಂತೆ ಪ್ರೇರೇಪಿಸಬೇಕು. ಆ ಮೂಲಕ OPSಗೆ ಸಮೀಪ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ಬಂಧುಗಳೇ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ OPSಗಾಗಿ ನಾವು ಆಡಳಿತ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸೋಣ ಅಂತ ಹೇಳಿ ಈ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ, ಈ ವಿಡಿಯೋವನ್ನು ರಾಜ್ಯದ ಎಲ್ಲ ಪಿಂಚಣಿ ವಂಚಿತರಿಗೆ, ರಾಜ್ಯದ ಎಲ್ಲ ಸರ್ಕಾರಿ NPS ನೌಕರರಿಗೆ ಶೇರ್ ಮಾಡಿ, ಆ ಮೂಲಕ ಹೆಚ್ಚು ಶೇರ್ ಆಗುವಂತೆ ಮತ್ತು ಈ ಬಾರಿ ಆಡಳಿತ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ಮೂಲಕ ನಮಗೆ OPS ಜಾರಿಯಾಗುವಂತೆ ತಾವೆಲ್ಲ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ನಿಶ್ಚಿತ ಪಿಂಚಣಿ ಹೋರಾಟ.